ನಮಸ್ತೆ ಎಲ್ಲರಿಗೂ ಪ್ರೇಮ ಜರ್ನಿ ಚಾನಲ್ಗೆ ಸ್ವಾಗತ. ಇವತ್ತು ಕುಂಬಳಕಾಯಿ ಯೂಸ್ ಮಾಡಿಕೊಂಡು ಹೊಸ ರೆಸಿಪಿ ಮಾಡ್ಬೇಕಂತ ಹೇಳಿ ಟ್ರೈ ಮಾಡಿದೆ. ಮಸ್ತ್ ಅಂದ್ರೆ ಮಸ್ತ್ ಬಂತ್ರಿ. ಈ ಥರ ಏನಾರ ನೀವು ಮಾಡ್ಕೊಂಡು ತಿಂದ್ರೆ ಪದೇ ಪದೇ ಮಾಡ್ಕೊಂಡು ತಿಂತೀರಿ. ಅಷ್ಟು ಸೂಪರ್ ಅಂದ್ರೆ ಸೂಪರ್ ಬಂದಿತ್ತು. ಸೇಮ್ ಹಲ್ವಾ ಇರುತ್ತೆ ನೋಡ್ರಿ, ಹಂಗೆ ಬರುತ್ತೆ. ಬಟ್ ಇದು ಪಾಯಸ ರೀ. ಇಲ್ಲಿ ನಾನು ಸಿಹಿ ಕುಂಬಳಕಾಯಿ ತೊಗೊಂಡಿನಿ. ಬೂದ್ ಕುಂಬಳಕಾಯಿ ಅಂತ ಬರ್ತೈತಿ. ಆ ಬೂದ್ ಕುಂಬಳಕಾಯಿ ತೊಗೊಳಕ್ಕೆ ಹೋಗ್ಬೇಡ್ರಿ. ಸಿಹಿ ಕುಂಬಳಕಾಯಿನ ಇದಕ್ಕೆ ಯೂಸ್ ಮಾಡ್ಕೊರಿ. ಬೂದ್ ಕುಂಬಳಕಾಯಿ ಸ್ವಲ್ಪ ಒಗರಾಗತ್ತಾ, ಹಾಗಾಗಿ ಅದನ್ನ ಬೇಡ ಅಂತ ಹೇಳತ್ತೀನಿ. ಇದಾದ್ರೆ ಸ್ವಲ್ಪ ಸ್ವೀಟ್ನೆಸ್ ಜಾಸ್ತಿ ಇರುತ್ತಾ, ಹಾಗಾಗಿ ಎರಡೂ ಕೂಡ ಹೆಲ್ತಿಗೆ ಬೆನಿಫಿಟ್ಸ್ ಅದಾವ್ರಿ. 2-3 ವಿಷಲ್ ಹೊಡಿಸ್ಕೊಂಡ್ಬಿಟ್ರೆ ಮೆತ್ತಗಾಗ್ತೈತಿ. ಮೆತ್ತಗಾದ್ರೆ ಮಸ್ತ್ ಆಗ್ತೈತ್ರಿ ಪಾಯಸ. ಆಮೇಲೆ ಅರ್ಧ ಬಟ್ಲ ಆಗುವಷ್ಟು ಇಲ್ಲಿ ಕೊಬ್ಬರಿನ ಹೆಚ್ಚಿಟ್ಕೊಂಡಿನಿ. ಇದನ್ನ ಮಿಕ್ಸಿ ಮಾಡ್ಕೋಬೇಕು. ಇದರಿಂದ ಹಾಲು ತಗೋಬೇಕ್ರಿ. ಕುಂಬಳಕಾಯಿ ಕುದ್ದಾವ್ರಿ, ಇದನ್ನ ಮ್ಯಾಶ್ ಮಾಡ್ಕೋಬೇಕು ನೀಟಾಗಿ. ಮ್ಯಾಶ್ ಮಾಡಿ ಇಟ್ಕೊಂಡಿರುವಂಥ ಕುಂಬಳಕಾಯಿನ 1 ಟೀ ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿ ಬಾಣಲಿ ಒಳಗೆ ಕಾಯಿಸಿ ಅದನ್ನು ಕುಂಬಳಕಾಯಿನ ಇದಕ್ಕೆ ಹಾಕೊಂಡ್ಬಿಡ್ಬೇಕ್ರಿ. ಅಂದ್ರೆ ಘಮ್ ಅಂತ ಸ್ಮೆಲ್ ಬರುತ್ತೆ. ಸೇಮ್ ಹಲ್ವಾ ಟೈಪ್ ಆಗ್ಬಿಡುತ್ತೆ. ಇನ್ನೂ ಯಾವ ಸ್ವೀಟು ಹಾಕಿಲ್ಲ, ಏಲಕ್ಕಿ ಹಾಕಿಲ್ಲ ಅಂದ್ರೂ ಘಮ್ ಅಂತ ಸ್ಮೆಲ್ ಬರತೈತ್ರಿ. ಇದನ್ನೆಲ್ಲೇ ಕುದಿಯಾಕೆ ಬಿಟ್ಟು ಸ್ವಲ್ಪ ಬಾದಾಮಿನ ಹೆಚ್ಚಿಟ್ಕೊಂಡಿದ್ದೆ. ಆ ಬಾದಾಮಿನ ತುಪ್ಪದೊಳಗೆ ಹುರ್ಕೊಳತ್ತೀನಿ. ಆಮೇಲೆ ಪಂಪ್ಕಿನ್ ಸೀಡ್ಸ್ ಇದ್ವು, ಅದನ್ನು ಹುರ್ಕೊಂಡಿನಿ. ಅದನ್ನು ತೋರಿಸಿಲ್ಲ. ನಿಮ್ಮ ಮನೆಯೊಳಗೆ ಏನಿರ್ತೈತೆ ನೋಡ್ರಿ, ಗೋಡಂಬಿ ಇದ್ರೆ ಗೋಡಂಬಿ, ದ್ರಾಕ್ಷಿ ಇದ್ರೆ ದ್ರಾಕ್ಷಿ, ಅದನ್ನೆಲ್ಲ ಹುರ್ಕೊಂಡು ಸ್ವಲ್ಪ ಸೈಡಿಗೆ ಇಟ್ಕೊಂಬಿಡ್ರಿ. ಆಮೇಲೆ ನೀರಿನೊಳಗೆ ಈ ಬೆಲ್ಲನ ಹಾಕಿ ಕುದಿಸ್ಕೊಳತ್ತೀನಿ. ಹಿಂಗೆಲ್ಲ ಮಾಡೋದು ಭಾಳ ಲೆಂದಿ ಆಗ್ತೈತಿ ಅಂತ ನಿಮಗೆ ಏನಾರ ಅನ್ಸಿದ್ರಂದ್ರೆ ಕುಂಬಳಕಾಯಿ ಒಳಗನ ಬೆಲ್ಲ ಹಾಕಿ ಕುದಿಸ್ಬಿಡ್ರಿ, ನಡಿತೈತಿ. ನಾನಿಲ್ಲೇ ಹಿಂಗೆ ರೂಢ ಆಗ್ಬಿಟ್ಟೈತಿ, ಹಿಂಗೆ ಮಾಡ್ಕೊತೀನಿ. ಬೆಲ್ಲನ ಸ್ವಲ್ಪ ನೀರು ಹಾಕಿ ಕರಗಿಸ್ಕೋಬೇಕ್ರಿ ಅಷ್ಟೇ. ಆದ್ರೆ ಭಾಳತನ ಅದ್ರೊಳಗೆ ಬಿಡಕ್ಕೆ ಹೋಗ್ಬೇಡ್ರಿ, ಅದು ಆಣ ಆಗ್ಬಿಡ್ತದೆ, ಅಂದ್ರೆ ಗಟ್ಟಿ ಆಗ್ಬಿಡ್ತೈತಿ. ಕರ್ಗಿಸ್ಕೊಂಡಿರೋ ಬೆಲ್ಲನ ಈ ಕುಂಬಳಕಾಯಿ ಏನು ಕುದಿಯಾಕಿಟ್ಟಿದ್ ನೋಡ್ರಿ, ಅದಕ್ಕೆ ಹಾಕೊಂಡ್ಬಿಡ್ತೀನಿ. ಕುಂಬಳಕಾಯಿನೂ ಸ್ವೀಟ್ ಇರ್ತೈತಿ. ಆಮೇಲೆ ಬೆಲ್ಲನ ನೋಡಿ ಹಾಕೋರಿ, ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋರಿ. ಅರ್ಧ ಬಟ್ಲ ಕೊಬ್ಬರಿ ಏನಿತ್ತಲ್ಲ ಅದನ್ನು ಮಿಕ್ಸಿ ಮಾಡ್ಕೊಂಡು ಇಲ್ಲಿ ಹಾಲು ತಗೊಳಕತ್ತೀವಿ. ಅಂದ್ರೆ ಅದರದ್ದು ಹಾಲನ್ನ ಹಿಂಡಿ ತಕ್ಕೋಬೇಕು. ಬಟ್ಟೆ ಯೂಸ್ ಮಾಡ್ಕೊಂಡು ನಡಿತೈತಿ. ಇಲ್ಲಿ ನಾನು ಜಾಳ್ಗಿ ಯೂಸ್ ಮಾಡ್ಕೊಂಡಿನಿ. ಗಟ್ಟಿಯಾಗಿರ್ಬೇಕ್ರಿ ಹಾಲು. ಅದನ್ನು ನೀರಾಗಿ ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ನೀರಾಗಿ ತಕ್ಕೊಳಕ್ಕೆ ಹೋಗ್ಬೇಡ್ರಿ ಹಾಲನ್ನ. ನೋಡ್ರಿ ಎಷ್ಟು ಗಟ್ಟಿ ಅದಾವ. ಕೊಬ್ಬರಿ ಹಾಲು ಹಾಕಿದ್ಮೇಲೆ ಬಾಳತನ ಕುದ್ಸಕ್ಕೆ ಹೋಗ್ಬೇಡ್ರಿ. ಬಾಳತನ ಕುದಿಸೋದ್ರಿಂದ ಏನಾಗ್ತದೆ ಅಂದ್ರೆ ಬೆಲ್ಲದ ಜೊತೆ ಹಾಲು ಸೇರಿಬಿಡ್ತಂದ್ರೆ ಒಡೆದು ಬಿಡ್ತಾವ್ರಿ ಹಾಲು. ಹಂಗಾಗಿ ಪಾಯಸ ಸ್ವಲ್ಪ ಹುಳಿ ಹುಳಿ ಆಗ್ಬೋದು. ಆಮೇಲೆ ಜಜ್ಜೇನು ಇಟ್ಕೊಂಡಿದ್ರಲ್ಲ ಏಲಕ್ಕಿ ಪುಡಿ, ಅದನ್ನು ಸ್ವಲ್ಪ ಹಾಕೊಂಡು ಬಿಡ್ರಿ. ಆಮೇಲೆ ಫ್ರೈ ಏನು ಮಾಡ್ಕೊಂಡಿದ್ರು ನೋಡು, ಗೋಡಂಬಿ ಇದ್ರೆ ಗೋಡಂಬಿ ಹಾಕೋರಿ, ಅಥವಾ ಬಾದಾಮಿ ಏನಿರ್ತೈತೆ ನೋಡ್ರಿ ಮನೆಯೊಳಗೆ ಡ್ರೈ ಫ್ರೂಟ್ಸ್, ಅದನ್ನ ಹಾಕೊಂಡ್ಬಿಡ್ರಿ. ಕೊಬ್ಬರಿ ಇದ್ರೆ ಕೊಬ್ಬರಿನೂ ಹಾಕೊಂಡ್ರು ಚಲೋ ಅನ್ನಿಸ್ತೈತಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂತಂದ್ರೆ ಮನೆಯೊಳಗೆ ಒಂದ್ಸತಿ ಟ್ರೈ ಮಾಡಿ ನೋಡ್ರಿ, ಹೆಂಗಾಗಿತ್ತು ಅಂತ ಹೇಳಿ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ಹೇಳ್ರಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ ಅಂತ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.